ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್ ನೋಡ್ತೀವಿ. ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಸರ್ ನಮ್ಗೆ ಹನುಮಂತ ಇಷ್ಟ. ಯಾಕೆ ಸರ್ ಹನುಮಂತ ಇಷ್ಟ ಆಗ್ತಾನೆ? ಹನುಮಂತ ಆಟ ಎಲ್ಲ ಚೆನ್ನಾಗಿ ಆಡ್ತಾನೆ. ಅವನ ಪಾಡಿಗೆ ಅವ್ನು ಇರ್ತಾನೆ, ಯಾರ ಮಾತು ಕೇಳಲ್ಲ. ಅವ್ನಿಗೆ ಏನು ಅನ್ಸ್ಬೇಕೋ ಅದು ಕೊಡ್ತಾನೆ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದ್ರ ಪಾಡಿಗೆ ಅವ್ರು ಬಿಟ್ಬಿಡ್ತಾನೆ. ಆದರೆ ತನ್ನ ತಕ್ಕಂತೆ ತಾನು ಆಟ ಆಡ್ತಾನೆ ಅಷ್ಟೇ ಸರ್. ಸರ್ ಆದರೆ ಈ ಬಿಗ್ ಬಾಸ್ ಮನೇಲಿರೋರೆಲ್ಲ ಹನುಮಂತ ಸೈಲೆಂಟ್ ಕಿಲ್ಲರು, ಅಂದರೆ ಯಾರ ಜೊತೆನೂ ಜಗಳ ಮಾಡ್ಕೊಳಕ್ ಹೋಗಲ್ಲ, ಅವ್ನಿಗೆ ಹೆಂಗ್ ಬೇಕೋ ಅಂದರೆ ಯಾರ ಹತ್ರನೂ ಎದುರಾಕೊಳಕ್ ಹೋಗ್ದಂಗೆ ಸೇಫ್ ಗೇಮ್ ಆಡ್ತಾ ಇದ್ದಾನೆ ಅಂತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ಅವ್ರವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಹನುಮಂತ ಮಾತ್ರ ನೀಟಾಗಿ ಆಟ ಆಡ್ತಾನೆ. ಒಟ್ಟಲ್ಲಿ ಹನುಮಂತ ನಮಗೆ ಗೆದಿಬೇಕಂತ ಆಸೆ. ಯಾಕಂತ ಗೊತ್ತಾ, ಉತ್ತರ ಕರ್ನಾಟಕ ಜನ, ನಾನು ಉತ್ತರ ಕರ್ನಾಟಕ ಜನ, ಅವ್ನು ಗೆದಿಬೇಕಂತ ಅಷ್ಟೇ. ಅದರಲ್ಲಿ ನನಗೆ ಇಷ್ಟ ಆಗ್ಲಾತಾರಂತಂದ್ರೆ ಭವ್ಯ ಮಾತ್ರ. ಅಂದ್ರೆ ನಿಮ್ ಪ್ರಕಾರ ಭವ್ಯಾರ್ ಗೆಲ್ಬಾರ್ದು ಅಂತನಾ? ಗೆಲ್ಬಾರ್ದು ಸರ್, ಭವ್ಯ ಅವ್ರು ಗೆಲ್ಬಾರ್ದು. ಭವ್ಯಾರ್ನ ಬಿಟ್ಟರೆ ಇನ್ಯಾರು ಗೆಲ್ಬಾರ್ದು ಅನ್ಸುತ್ತೆ ನಿಮ್ಗೆ? ಸರ್ ನನಗೆ ಇದು ಗೌತಮಿ, ಆಮೇಲೆ ಇದು ಚೈತ್ರ, ಅವ್ರ ಮೂವರೇ ಸರ್. ಬಿಕ್ಕಿದಾರೆಲ್ಲ ಗೆಲ್ಬೇಕು. ಫೈಯಲ್ಲಿ ಯಾರ್ಯಾರು ಇರ್ಬೇಕು ಅಂತ ನಿಮ್ ಪ್ರಕಾರ? ಅದರಲ್ಲಿ ನನಗೆ ಇದು ಧನ್ರಾಜ್ ಬೇಕು, ಆಮೇಲೆ ಇವನು ತ್ರಿವಿಕ್ರಮ್ ಬೇಕು, ಹನುಮಂತ. ನನಗೆ ಇಷ್ಟರಲ್ಲೇ ಗೌತಮಿ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಯಾಕಂತ ಕೇಳೋ ಮಾತುಗಳೆಲ್ಲ ತಕ್ಕಂಗೆ ಚೆನ್ನಾಗಿ ಆಡ್ತಾಳೆ, ಅದ್ರಗೋಸ್ಕರನೇ. ಮಂಜು ಅವರು ಅವ್ರು ಯಾಕೋ ಇತ್ತೀಚೆಗೆ ಸೈಲೆಂಟ್ ಆಗಿಬಿಟ್ಟವ್ರೆ. ಅದು ಆಟ ಆಡೋಕ್ಕೂ ಬರಲ್ಲ. ಅವ್ರಿಗೆ ಏನು ಅನ್ಸುತ್ತೆ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ತಿಳ್ಕೊಂತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಏನಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ಅಷ್ಟೇ. ಅಂದ್ರೆ ಮುಂಚೆ ರಾಜನ್ ಟಾಸ್ಕ್ ಬರೋಕ್ಕಿಂತ ಅವರು ಗ್ರೇ ಏರಿಯಾ ಕಿಂಗ್ ಅಂತಾನೆ ಫಸ್ಟ್ ಹೆಸರಾಗಿದ್ರು. ಆದ್ರೆ ಬರ್ತಾ ಬರ್ತಾ ಅವರ ಗ್ರಾಫ್ ಡೌನ್ ಆಯ್ತು ಅಂತ ಅಂತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸುತ್ತೆ? ಅದರಲ್ಲಿ ಗೌತಮಿ ಪಕ್ಕದಲ್ಲಿ ಫ್ರೆಂಡ್ ಅಂತ ಸೇರಿಸ್ಕೊಂಡು ಗೆಳೆಯ ಅಂತಂದ್ಬಿಟ್ಟು ಆಟ ಆಡ್ತಾ ಅದರಲ್ಲಿ ಅವ್ರು ಏನೋ ಅಂದರೆ ಏನೋ ರಿನ್ವಾಲ್ ಆಗಿದ್ದಾರೆ. ಅದರಲ್ಲಿಂದ ಆಚೆ ಬಂದರೆ ಮಾತ್ರ ಅವರು ಗೆದಿತಾರೆ, ಇಲ್ಲ ಅಂದರೆ ಇಲ್ಲ ಸರ್, ಗೆದಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಈಗ ಭವ್ಯ ಅವ್ರು ಗೆಲ್ಬಾರ್ದು. ಯಾಕೆ ಗೆಲ್ಬಾರ್ದು? ಭವ್ಯ ಅವರು ಆಟದಲ್ಲಿ ಆಗಲಿ ಏನಾಗಲಿ ಮೋಸ ಮಾಡಿದ್ರು ಮಾಡಿಲ್ಲ ಅಂತಾರೆ. ಒಟ್ಟಿನಲ್ಲಿ ಅವ್ರ ತಕ್ಕಂಗೆ ಒಟ್ಟಿನಲ್ಲಿ ಏನೋ ಯಾರಾದರೂ ಹೇಳಿದ್ರೆ ಒಪ್ಗಲ್ಲ. ಅದ್ರಗೋಸ್ಕರ ಸರ್ ಹೇಳಿದ್ದೀನಿ, ಏನಿಲ್ಲ. ನಿಮ್ಗೆ ಹನುಮಂತ ಅವ್ರ ಫೇವ್ರೇಟ್ ಅಂತ ಹೇಳ್ತೀರಲ್ಲ, ಮೊನ್ನೆ ಭವ್ಯ ಅವರು ಆಟದ ಮಧ್ಯದಲ್ಲಿ ಹನುಮಂತ ಅವ್ರಿಗೆ ಹೊಡೆದ್ರು, ಕೈ ಮಾಡಿದ್ರು. ಬಟ್ ಆದ್ರೆ ಭವ್ಯ ಅವ್ರನ್ನ ಆಚೆ ಎಲಿಮಿನೇಟ್ ಮಾಡ್ಲಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಸರ್ ಜನ ಓಟ್ ಆಗಿನ್ಸೋಟು ಪಾಪ ಭವ್ಯರು ಇರ್ಬೇಕಂತ ಓಟ್ ಹಾಕವ್ರೆ. ಅದೇ ಹನುಮಂತ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಸರಿಯಾಗಿ ಮಾತಾಡ್ಬೋದಾಗಿತ್ತು. ಹನುಮಂತ ಯಾಕಂದ್ರೆ ನಮ್ಮ ಥರ ಉತ್ತರ ಕರ್ನಾಟಕ ಮಂದಿ ಒಂದು ಹೆಣ್ಮಕ್ಳು ಮೈ ಟಚ್ ಮಾಡಬಾರ್ದು, ಮುಟ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರನೇ ಅವರು ಏನು ಅಂದಿಲ್ಲ. ಹನುಮಂತ ಒಳ್ಳೆ ಹುಡುಗನಲ್ವಾ ಹನುಮಂತ. ಸುದೀಪ್ ಅವ್ರು ನೆಕ್ಸ್ಟ್ ಇಂದ ಹೋಸ್ಟ್ ಮಾಡಲ್ಲ ಅಂತ, ನಾನು ಆಂಕರಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಸುದೀಪ್ ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ ಇಷ್ಟಪಡ್ತೀರಾ ಇಲ್ವಾ? ಸರ್ ನೋಡಕ್ ಇಷ್ಟಪಡ್ತೀವಿ ಸರ್, ಹಂಗೇಂತೇನಿಲ್ಲ. ನೋಡಕ್ ಇಷ್ಟಪಡ್ಲೇಬೇಕು. ಯಾಕಂದ್ರೆ ನಾನು ಬಿಗ್ ಬಾಸ್ ಫುಲ್ ಫ್ಯಾನ್ ಸರ್. ನಾನಂತ ನೋಡ್ಲೈತೆ ಯಾವಾಗಾದ್ರೂ ನೈಟ್ 9 ಗಂಟೆಯಿಂದ ನೈಟ್ ಎಷ್ಟು ಗಂಟೆನಾಗ್ಲಿ ಬೆಳಗ್ಗೆ ನಾನು ನೋಡ್ತೀನಿ ಸರ್, ಹಂಗೇಂತೇನಿಲ್ಲ. ಅಂದ್ರೆ ಸುದೀಪ್ ಅವ್ರು ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ ಸೀಸನ್ ನೋಡಕ್ ಇಷ್ಟಪಡ್ತೀರಾ? ಹಾಂ ಸರ್, ನೋಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತಾ ಇದ್ದೀವಿ. ಸರ್ ನೀವು ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ನಮಗೆ ತ್ರಿವಿಕ್ರಮ ಮತ್ತೆ ಹನುಮಂತ. ವಿಕ್ರಮ್ ಹನುಮಂತ ಇಬ್ರು ಇಷ್ಟ ಆಗ್ತಾರೆ. ಇಬ್ರಲ್ಲಿ ಯಾರು ಗೆಲ್ಬೇಕು ಅಂತ? ಹನುಮಂತ. ನಿಮ್ಗೆ ಈಗ ಬಿಗ್ ಬಾಸ್ ಅಲ್ಲಿ ಫಿನಾಲಲ್ಲಿ ಟಾಪ್ 5 ಅಲ್ಲಿ ಯಾರು ಬರಬೇಕು ಅಂತ ಇಷ್ಟಪಡ್ತೀರಾ? ಟಾಫಲ್ಲಿ ತ್ರಿವಿಕ್ರಮ್. ಮಿಕ್ಕಿದ 4 ಜನ ಅವ್ರು ನಮಗೆ ಉಪಯೋಗ ಇಲ್ಲ, ಅದು ಬೇಡ. ಅಂದ್ರೆ ನೀವು ತ್ರಿವಿಕ್ರಮ್ ಗೆಲ್ಬೇಕು ಅಂತ ಹೇಳ್ತಿದ್ದೀರಾ. ನಿಮ್ಮ ಪ್ರಕಾರ ಯಾರು ಗೆಲ್ಲಬಾರ್ದು ಕಪ್ನ? ಮಂಜು ಅವ್ರು. ಯಾಕೆ ಮಂಜು ಅವ್ರು ಗೆಲ್ಬಾರ್ದು? ಅವರು ಫಸ್ಟ್ ಸ್ಟಾರ್ಟಿಂಗಿಂದನೂ ಭಾಳ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ, ಚೆನ್ನಾಗಿಲ್ಲ ಅವರು. ಗೌತಮಿ ಜೊತೆಗೂ ಮತ್ತೆ ಯಾರು ಮೋಕ್ಷಿತ್ ಅವ್ರ ಜೊತೆಗೂ ಫ್ರೆಂಡ್ಶಿಪ್ ಆಗಿ ಮೋಕ್ಷಿತ್ ಅವ್ರನ್ನ ಹೊರ ಹಾಕಿದ್ರು. ಆಮೇಲೆ ಇವಾಗ ಮತ್ತೆ ಯಾರು ಗೌತಮಿ ಜೊತೆಗೆ ಅದು ಮಾಡ್ಕೊಂಡು ಜಗಳ ಆಡ್ಕೊತ ಇದ್ದಾರೆ, ಮತ್ತೆ ಒಂದಾಗ್ತಾರೆ. ಸರಿ ಇಲ್ಲ ಅವ್ರದ್ದು ಆಟ. ಅಂದ್ರೆ ನಿಮ್ಮ ಪ್ರಕಾರ ತ್ರಿವಿಕ್ರಮ್ ಅಥವಾ ಹನುಮಂತ ಇಬ್ರಲ್ಲಿ ಒಬ್ರು ಗೆದ್ರೆ ಖುಷಿ ಆಗ್ತದೆ? ಖುಷಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸಲ ಇನ್ನು ಸುದೀಪ್ ಅವರು ಆಂಕರಿಂಗ್ ಮಾಡಲ್ಲ ಅಂತ ಹೇಳಿದಾರೆ, ಅದಕ್ಕೆ ನೀವೇನು ಹೇಳಿ? ಅವ್ರು ಮಾಡೇ ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ಇಂದ ಮಾಡಿಲ್ಲ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡಲ್ವಾ? ಸರ್ ಯಾರೇ ಮಾಡಲಿ ನೋಡ್ತೀವಿ, ಆದರೆ ಆ್ಯಂಕರ್ ಮಾತ್ರ ಸುದೀಪ್ ಮಾತ್ರ ಮಾಡಲೇಬೇಕು. ಸುದೀಪ್ ಅವ್ರು ಮಾತ್ರ ಇದ್ರೆ ಮಾತ್ರ ನೋಡೋಕೆ ಇಷ್ಟಪಡ್ತೀರಾ? ಅವ್ರು ಮಾಡಿದ್ರೆ ಮಾತ್ರ ನೋಡ್ತೀವಿ. ಫೈನಲ್ ಆಗಿ ನಿಮಗೆ ಬಿಗ್ ಬಾಸ್ ಬಗ್ಗೆ ಓವರ್ ಆಲ್ ಏನು ಅನ್ಸುತ್ತೆ? ಈ ಸೀಸನ್ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಏನು ಅನ್ಸುತ್ತೆ ನಿಮ್ಗೆ? ಎಷ್ಟು ಸಲ ಆ ಸೀಸನ್ಗಿಂತನ ಈ ಸೀಸನ್ ಅಷ್ಟೊಂದು ಇದು ಇಲ್ಲ. ಹನುಮಂತ ಬಂದಾಗಿಂದನೂ ಒಂಚೂರು ಚೆನ್ನಾಗಿ ಜನಗಳು ನೋಡ್ತಾ ಇದ್ದಾರೆ, ಅದಕ್ಕಿಂತ ಏನು ಇದು ಇಲ್ಲ. ಓಕೆ, ನಿಮ್ಮ ಪ್ರಕಾರ ಹನುಮಂತ ಅವರು ಅಥವಾ ತ್ರಿವಿಕ್ರಮ್ ಅವ್ರು ಗೆಲ್ಬೇಕು? ಧನ್ಯವಾದ, ಥ್ಯಾಂಕ್ಸ್ ಸರ್. ಸರ್ ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್, ನೋಡ್ತೀನಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್? ಹನುಮಂತು. ಅಂದ್ರೆ ಈಗ ಹನುಮಂತು ವಿನ್ ಆಗ್ಬೇಕು ಅಂತ ಇಷ್ಟನಾ? ಹೌದು. ನಿಮ್ಗೆ ಯಾರು ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಬಾರ್ದು ಅಂತ ಇಷ್ಟಪಡ್ತೀರಾ? ನನಗೆ ಇನ್ನಾಗಬಾರ್ದು ಅಂತ ಭವ್ಯ ಅವರು. ಯಾಕೆ? ಅವ್ರು ನನ್ಗೆ ಇಷ್ಟ ಇಲ್ಲ, ಹೊಡಿದ್ರಲ್ಲ ಅವನಿಗೆ, ಅದಕ್ಕೆ. ಅಂದ್ರೆ ಪ್ರತಿ ಸೀಸನ್ ಅಲ್ಲಿ ಆಗಿರ್ಬೋದು, ಒಬ್ರ ಮೇಲೆ ಕೈ ಮಾಡಿದ್ರೆ ಎಲಿಮಿನೇಟ್ ಮಾಡೋ ಅಂತದ್ದು ಬಿಗ್ ಬಾಸ್ ಪದ್ಧತಿ. ಬಟ್ ಈ ಸಲ ಭವ್ಯ ಅವ್ರನ್ನ ಎಲಿಮಿನೇಟ್ ಮಾಡಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ?
ಅದು ಏನೋ ಅವ್ರ ಸಮಥಿಂಗ್ ನನಗೆ ಅದು ಗೊತ್ತಿಲ್ಲ. ಬಟ್ ಅವು ಆಗ್ಬೇಕಿತ್ತು, ಮಾಡಬೇಕಿತ್ತು. ಏನು ಹೆಣ್ಮಕ್ಳು ಅಂತ ಏನೋ ಉಳಿಸ್ಕೊಂಡವ್ರೆ. ಅವ್ರು ಬೇಕು ಅಂತ ಹೊಡೆದಿಲ್ಲ, ಅಕಸ್ಮಾತಾಗಿ ಹೊಡೆದಿದ್ದಾರೆ. ಅದು ಆಟ ಆಡುವಾಗ ಏನು ಮಾಡೋಕ್ಕಾಗಲ್ಲ ಆ ಥರ. ಈಗ ಜಗಳ ಆಡುವಾಗ ಹೊಡಿತಾರೆ. ಇದು ಜಗಳ ಆಡಿಲ್ವಲ್ಲ ಇವರು, ಏನೋ ಆಟ ಆಡೋಕೆ ಹೊಡೆದಿರೋದು, ಅದಕ್ಕೋಸ್ಕರ. ಈಗ ಫಿನಾಲೆ ಹತ್ರ ಬರ್ತಾ ಇದೆ, ನಿಮ್ಮ ಪ್ರಕಾರ ಯಾರು ಟಾಪ್ 5 ಸ್ಪರ್ಧಿಗಳಿರ್ಬೋದು ಅಂತ? ಟಾಪ್ ಅದಕ್ಕೆ ವಿಕ್ರಮ್, ಅವ್ರು ಬಿಟ್ರೆ ಅದು ಹನುಮಂತು, ಅವ್ರು ಬಿಟ್ರೆ ಇನ್ಯಾರು ನನಗೆ ಮಂಜು, ನನಗೇನೋ ಡೌಟು. ಈ ಭವ್ಯ ಅಲ್ಲ ಅಂತ ಸಾರಿ, ಅವಳ ಹೆಸರು ಗೌತಮಿ. 3 ಜನ ಬರ್ಬೋದು. ಧನರಾಜ್ ಅವರು? ಅದು ನನಗೆ ಅಷ್ಟು ಇಷ್ಟ ಇಲ್ಲ. ಮಂಜು ಅವ್ರು ಆಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದೆ ಇಲ್ವಾ? ಇಷ್ಟ ಆಗಲ್ಲ, ಬಟ್ ಎಲ್ಲ ಜನ ಎಲ್ಲ ಜಾಸ್ತಿ ಲೈಕ್ ಮಾಡ್ತಾರಲ್ಲ, ಇರ್ಬೋದು ಅಂತ ಅಷ್ಟೇ. ಅದು ನಿಮ್ಮ ಪ್ರಕಾರ ಈಗ ಹನುಮಂತ್ ಅವ್ರು ಗೆಲ್ಬೇಕು. ಯಾಕೆ ಹನುಮಂತ್ ಅವ್ರು ಗೆಲ್ಬೇಕು ಅಂತ? ಮುಗ್ಧ ಅವ್ನು, ಯಾವ್ದ್ರಲ್ಲೂ ಹುಡುಗ ಯಾವ್ದಕ್ಕೂ ಹಿಂಸೆ ಕೊಟ್ಟಿಲ್ಲ. ಅವ್ನು ಯಾವ್ರಿಗೂ ಜಾಸ್ತಿ ದೊಡ್ಡ ತೊಂದರೆ ಕೊಡಲ್ವಲ್ಲ. ಅವನ ಆಟ ಆಯ್ತು, ಅವನಾಯ್ತು. ಹಂಗಾಗಿ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ಗೆ ಸುದೀಪ್ ಅವ್ರು ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅದು ನನಗೆ ನಾನೇನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಅಂದ್ರೆ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂದ್ರೆ ನೋಡಕ್ ಇಷ್ಟಪಡ್ತೀರಾ ಇಲ್ಲ? ಯಾಕೆ ನೋಡ್ತಾರೆ, ಅವ್ರು ಹೆಂಗ್ ಮಾಡ್ತಾರೆ ಅಂತ ನೋಡ್ತಾರೆ. ನೋಡ್ತಾರೆ ಸೀಸನ್ ನೋಡೋದು ಲೈಕ್ ಆದ್ರೆ ನೋಡ್ತಾರೆ. ಅವ್ರಿಗೆ ಇವ್ರು ಕಂಪೇರ್ ಮಾಡ್ತಾರಲ್ಲ, ಸುಮ್ಮನೆ ಇದ್ರೆ ಹೆಂಗಾಗುತ್ತೆ ಅಲ್ವಾ? ಈಗ ಕಳೆದ 10 ಸೀಸನ್ಗಿಂತ ಈ ಸೀಸನ್ ಬಿಗ್ ಬಾಸ್ ಚೆನ್ನಾಗಿ ಬರ್ತಾ ಇದೆ ಅಂತ. ಬರ್ತದೆ ಈ ಸಲ ಚೆನ್ನಾಗಿ ಬರ್ತಿದೆ ಅಂತೀರ? ಅಂದ್ರೆ ಈ ಸಲ ಎಲ್ಲಾರು ಅಗ್ರೆಷನ್ ಅಲ್ಲಿ ಆಡಕ್ ನೋಡ್ತಾ ಇದಾರೆ. ಬಿಗ್ ಬಾಸ್ ನ ಆಟನ ಎಲ್ಲರೂ ಅಗ್ರೆಷನ್ ಅಲ್ಲಿ ಆಡಿ ಅಗ್ರೆಷನ್ ಅಲ್ಲಿ ಆಡಕ್ಕೆ ಟ್ರೈ ಮಾಡಿ 10 ಸೀಸನ್ ಕಂಪೇರ್ ಮಾಡಿದ್ರೆ ಈ ಸಲ ಜಾಸ್ತಿ ಅಗ್ರೆಷನ್ ಅಲ್ಲಿ ಆಡಕ್ ಟ್ರೈ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನನಗೆ ಜಾಸ್ತಿ ಏನು ಗೊತ್ತಾಗಲ್ಲ. ಅಂದ್ರೆ ಕಳೆದ ಸೀಸನ್ಗಿಂತ ಈ ಸೀಸನ್ ಚೆನ್ನಾಗಿ ಬರ್ತಾ ಇದೆ ಅಂತ. ಚೆನ್ನಾಗಿ ಆಟ ಚೆನ್ನಾಗಿ ಒಳ್ಳೆ ಟಾಸ್ಕ್ ಕೊಡ್ತಾ ಇದ್ದಾರೆ. ಅವ್ರ ದೇಶ ನೋಡಕ್ ಇಂಟ್ರೆಸ್ಟ್. ಹೋದ್ಸರೆಲ್ಲ ಈ ತರ ಟಾಸ್ಕ್ ಕೊಟ್ಟಿರ್ಲಿಲ್ಲ. ವಾಟರ್ದಲ್ಲಿ ಮತ್ತೆ ಯಾವ್ದಾದ್ರು ಈ ತರ ಯಾವ್ದು ಟಾಸ್ಕ್ ಕೊಡ್ತಾ ಇರ್ಲಿಲ್ಲ. ಹೋದ್ ವಾರ ರಜತ್ ಅವ್ರ ಉಸ್ತುವಾರಿ ಎಲ್ಲ ಬರೀ ಮೋಸ ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಏನು? ಇವ್ರು ಈ ಸರಿ ಅವರೇ ಮೋಸ ಮಾಡಿದ್ರಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ. ಹೋಗಿದ್ರಲ್ಲ ಯಾರಾದ್ರೆ ಸುದೀಪರು, ಏನ್ ಮಾಡಿ ಸರಿನಾ ಅಂತ. ಅಂದ್ರೆ ನೀವು ಡೈಲಿ ಬಿಗ್ ಬಾಸ್ ನೋಡ್ತಾ ಇರ್ತೀರಿ? ಮಿಸ್ ಮಾಡೋದೇ. ನಿಮ್ ಪ್ರಕಾರ ಹನುಮಂತ್ ಅವ್ರು ಗೆಲ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಯಶವಂತೇಶ್ ಅಂತ. ನಿಮ್ಮ ಹೆಸರು ಯಶವಂತೇನಾ? ನಿಮ್ಮ ಹೆಸರು? ಶ್ರವಂತೇಶ್. ಶ್ರವಂತೇಶ್. ನೀವು ಬಿಗ್ ಬಾಸ್ ಕನ್ನಡ ನೋಡ್ತೀರಾ? ನೋಡ್ತೀವಿ. ನೀವು ನೋಡ್ತೀರಾ? ನೋಡ್ತೀನಿ. ನಿಮ್ಗೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ? ನನಗೆ ತ್ರಿವಿಕ್ರಮ್ ಇಷ್ಟ. ತ್ರಿವಿಕ್ರಮ್ ಅವ್ರು ಇಷ್ಟ. ನಿಮ್ಗೆ ಯಾರು ಇಷ್ಟ? ಮೋಕ್ಷಿತಾ ಇಷ್ಟ. ಮೋಕ್ಷಿತಾ ಅವ್ರು ಇಷ್ಟ. ಓಕೆ, ನಿಮ್ಗೆ ಯಾಕೆ ತ್ರಿವಿಕ್ರಮ್ ಇಷ್ಟ? ಅವ್ರ ಆಟ ಇಷ್ಟನಾ? ಏನಕ್ಕೆ ತ್ರಿವಿಕ್ರಮ್ ಅವ್ರು ಇಷ್ಟ ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ? ಅವರು ಟಾಸ್ಕ್ ಅಂತೆಲ್ಲ ಬಂದಾಗ ಎಲ್ಲದರಲ್ಲೂ ಮುಂದಿರ್ತಾರೆ. ಆ ಟಾಸ್ಕ್ ಅಲ್ಲಿ ಎಂತ ಟಫ್ ಆದ್ರೂ ಇಲ್ಲಿ ಅದೆಲ್ಲ ಅವರು ಮುಂದೆ ಇರ್ತಾರಂತ ಈಗ ಹೇಳ್ತಾರಲ್ಲ, ಡೇಂಜರಸ್ ಪ್ಲೇಯರ್ ಅಂತ. ಅದಕ್ಕೆ ಅವ್ರಂದ್ರೆ ಇಷ್ಟ ನನಗೆ. ನಿಮ್ಗೆ ಯಾಕೆ ಮೋಕ್ಷಿತಾ ಅವ್ರು ಇಷ್ಟ ಆಗ್ತಾರೆ? ಮೋಕ್ಷಿತಾ ಅವರು ಅದೇ ಅವ್ರ ಆಟನ ನೆಟ್ವಾಗಿ ಆಡ್ತಿದ್ದಾರೆ. ಹಂಗೆ ಅವರು ಬೇರೆಯವ್ರ ಬಗ್ಗೆನೂ ಜಾಸ್ತಿ ಚಿಂತೆ ಮಾಡ್ತಾರೆ. ಅದಕ್ಕೆ ಅವ್ರು ನಂಗೆ ಇಷ್ಟ. ಅಂದ್ರೆ ಯಾರನ್ನೂ ಎದುರಾಕೊಳ್ತಾರೆ ಆಟ ಆಡಿ ಅವ್ರ ಆಟ ಆಡೋದು ಬೆಟರ್ ಅನ್ಸುತ್ತಾ? ಓಕೆ ಅನ್ಸುತ್ತಾ ಅದು ನಿಮ್ಗೆ? ಓಕೆ ಅನ್ಸುತ್ತೆ ನಂಗೆ. ಓಕೆ, ಈಗ ನಿಮ್ಗೆ ಯಾರು ಈ ಸೀಸನ್ ಅಲ್ಲಿ ಗೆಲ್ಬಾರ್ದು ಅನ್ಸುತ್ತೆ? ಈ ಸೀಸನ್ ಅಲ್ಲಿ ರಜತ್ ಅವರು ಗೆಲ್ಬಾರ್ದು. ರಜತ್ ಅವ್ರು ಗೆಲ್ಬಾರ್ದು ಅನ್ಸುತ್ತೆ. ಯಾಕೆ ರಜತ್ ಅವ್ರು ಗೆಲ್ಬಾರ್ದು ಅನ್ಸುತ್ತೆ ನಿಮ್ಗೆ? ಇದು ಮಾತಿಗೂ ಈ ತರ ಈಗ ಒಂದ್ ಮಾತಾಡಿದ್ರೆ ಇನ್ನೊಂದ್ ತರ ಮಾತಾಡೋದು, ಹಂಗೆ ಈ ತರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು. ಆಮೇಲೆ ಈ ತರ ಈಗ ಇದೊಂದು ಮಾತಾಡಕ್ ಹೋದ್ರೆ ಈಗ ಅದು ಸುದೀಪ್ ಅವ್ರಿಗೆ ಮಾತಾಡ್ತಿರ್ತಾರೆ. ಈಗ ಬ್ರೇಕ್ ಕೊಡ್ತಾರೆ, ಬ್ರೇಕ್ ಆದ್ಮೇಲೆ ಇನ್ನೊಂದ್ ತರ ಕಿರಿಕ್ ತಗೊಳ್ಳೋದು, ಅದೆಲ್ಲ ಮಾಡೋದು ಅದೇ ಇಷ್ಟ ಆಗಲ್ಲ ನಮ್ಗೆ. ಟಾಸ್ಕ್ ಅಂತ ಬಂದಾಗ ಅವರು ಚೆನ್ನಾಗ್ ಆಡಿದ್ದಾರೆ, ಚೆನ್ನಾಗ್ ಆಡಿಲ್ಲ ಅಂತಲ್ಲ, ಆದ್ರೆ ಈಗೀಗ ಅವರು ಡಲ್ ಆಗ್ತಾ ಬರ್ತಿರೋ ತರ ಕಾಣಿಸ್ತಾರೆ. ಅಂದ್ರೆ ಲಾಸ್ಟ್ ವೀಕ್ ಟಿಕೆಟ್ ಟು ಫಿನಾಲೆ ವೀಕ್ ಅಲ್ಲಿ ರಜತ್ ಅವರು ಎಲ್ಲೋ ಒಂದೇ ಟೀಮ್ಗೆ ಫೇವರ್ ಮಾಡಿದ್ರು ಅಂತಾರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಒಂದೇ ಟೀಮ್ಗೆ ಫೇವರ್ ಮಾಡಿದ್ರ ಅಥವಾ ಅನಿಯತಾಗಿ ಉಸ್ತುವಾರಿ ಮಾಡಿದ್ರು ಅನ್ಸುತ್ತೆ? ನಿಯತ್ತಾಗಿ ಉಸ್ತುವಾರಿ ಮಾಡಿಲ್ಲ. ನಿಮ್ಗೆ ಯಾರು ಇಷ್ಟ ಆಗೋದಿಲ್ಲ ಈ ಸೀಸನ್ ಅಲ್ಲಿ? ನಂಗೆ ಭವ್ಯ. ಭವ್ಯ ಇಷ್ಟ ಆಗೋದಿಲ್ಲ. ಯಾಕೆ ಭವ್ಯ ಇಷ್ಟ ಆಗೋದಿಲ್ಲ? ಅವ್ರ ಮೋಡ ಅವತಾರ, ಅವರ ಟಾಸ್ಕ್ ಅಲ್ಲಿ ಇವಾಗ ಏನು ಚೆನ್ನಾಗಿ ಆಡ್ತಿಲ್ಲ, ಅದಕ್ಕೆ ಅವ್ರು ನನಗೆ ಇಷ್ಟ ಇಲ್ಲ. ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಆಡಿ ಈಗ ಚೆನ್ನಾಗಿ ಆಡ್ತಾ ಇಲ್ಲ ಅಂತಾನ, ಅಥವಾ ನಿಮ್ಗೆ ಫಸ್ಟ್ ಇಂದಾನು ಇಷ್ಟ ಆಗ್ತಾ ಇಲ್ಲ ಭವ್ಯ ಅವರು? ಫಸ್ಟ್ ಇಂದಾನು ಇಷ್ಟ ಆಗ್ತಿಲ್ಲ ನನಗೆ. ಫಸ್ಟ್ ಇಂದಾನು ಇಷ್ಟ ಆಗ್ತಾ ಇಲ್ಲ. ಓಕೆ, ನಿಮ್ ಪ್ರಕಾರ ಟಾಪ್ 5 ಅಲ್ಲಿ ಯಾರ್ಯಾರು ಬರ್ಬೋದು ನಿಮ್ಗೆ ಕಂಟೆಸ್ಟೆಂಟ್? ಫಿನಾಲೆಗೆ ಯಾರ್ಯಾರು 5 ಜನ ಹೋಗ್ಬೋದು? ನನ್ನ ಪ್ರಕಾರ ಹನುಮಂತ, ತ್ರಿವಿಕ್ರಮ್, ಭವ್ಯ, ರಜತ್, ಮಂಜು ಅವರು ಹೋಗ್ಬೋದು. ಮಂಜು ಅವರು ರೀಸೆಂಟ್ ಆಗಿ ಅಂದ್ರೆ ರಾಜನ್ ಟಾಸ್ಕ್ ಆಗೋ ಗಂಟ ಅವರು ಒಂದು ಸ್ಟ್ರಾಟಜಿ ಕಿಂಗ್, ಗ್ರೇ ಏರಿಯಾ ಕಿಂಗ್ ಅಂತಾನೆ ಅವರು ಫೇಮಸ್ ಆಗಿದ್ರು. ಆದ್ರೆ ರಾಜನ್ ಟಾಸ್ಕ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಅವ್ರ ಗ್ರಾಫ್ ಡೌನ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ನಿಮ್ಗೂ ಹಾಗೆ ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಮ್ಗೆ? ಹೌದು, ಈಗ ಅದು ಹುಲಿ
ಬೇಟೆ ಆಡ್ತಿತ್ತು. ಈಗ ಹಾಲು ಕುಡಿತೈತೆ. ಎಲ್ಲೋ ಗುಂಡಿ ಒಳಗಡೆ ಬಿದೋಗಿದ್ದಾರೆ, ಯಾಕೋ ಬರಕ್ ಆಗ್ತಿಲ್ಲ ಅನಿಸ್ತದೆ. ಓಕೆ, ಅಂದ್ರೆ ಕಮ್ಬ್ಯಾಕ್ ಮಾಡ್ಬೇಕು ಅಂತೀರಾ ಮಂಜು ಅವರು? ಏನು ಕಮ್ಬ್ಯಾಕ್ ಮಾಡಿದ್ರೆ ಅವರು ವಿನ್ ಆಗೋ ಚಾನ್ಸಸ್ ಇದೆ ಅಂತೀರಾ ಇಲ್ವಾ? ಕಂಬ್ಯಾಕ್ ಆದ್ರೆ ವಿನ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ನಿಮ್ ಪ್ರಕಾರ ಯಾರು ಟಾಪ್ 5 ಬರ್ಬೋದು? ಮೋಕ್ಷಿತಾ, ರಜತ್, ತ್ರಿವಿಕ್ರಮ್, ಚೈತ್ರ ಅವರು. ಚೈತ್ರ ಅವರು ನಿಮ್ಗೆ ಟಾಪ್ 5 ಬರ್ಬೋದು ಅನ್ಸುತ್ತಾ? ಹಾಗಾದ್ರೆ ಯಾರು ನಿಮ್ಗೆ ಬೇಗ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಅನ್ಸ್ಬೋದು ನಿಮ್ಗೆ? ತ್ರಿವಿಕ್ರಮ್ ಅವ್ರು ನಿಮ್ಗೆ ಬೇಗ ಎಲಿಮಿನೇಟ್ ಆಗಿ ಹೋಗ್ಬೇಕು ಅನ್ಸುತ್ತೆ. ಯಾಕೆ ಅವ್ರ ಆಟ ಚೆನ್ನಾಗಿ ಆಡ್ತಾ ಇದಾರಲ್ಲ, ಯಾಕೆ ನಿಮ್ಗೆ ಅವ್ರು ಬೇಗ ಎಲಿಮಿನೇಟ್ ಆಗ್ಬೇಕು ಅನ್ಸುತ್ತೆ? ಅವರು ಭವ್ಯನ ಅದೇ ಕೇರ್ ಮಾಡ್ತಾರೆ ಜಾಸ್ತಿ. ನನಗೆ ಭವ್ಯ ಅಂದ್ರೆ ಆಗಲ್ಲ, ಅದಕ್ಕೆ ತ್ರಿವಿಕ್ರಮ್ ಅವನಿಗೆ ಇಷ್ಟಪಡ್ತಾವನಂತ ನನಗೂ ಇಷ್ಟ ಆಗಲ್ಲ ಅವನು. ಓಕೆ, ಇದೇ ನಿಟ್ಟಿನಲ್ಲಿ ಮಂಜು ಅವರು ಕೂಡ ಗೌತಮಿ ಅವ್ರಿಗೆ ತುಂಬಾ ಫೇವರ್ ಆಗಿ ಅವ್ರ ಜೊತೆನೆ ಇರ್ತಾರೆ, ಅವ್ರ ಜೊತೆನೆ ಇದ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ಈಗ ಭವ್ಯ ಅವ್ರ ಜೊತೆಗೆ ತ್ರಿವಿಕ್ರಮ್ ಇರೋದಕ್ಕೆ ತ್ರಿವಿಕ್ರಮ್ ಇಷ್ಟ ಇಲ್ಲ ಅಂದ್ರೆ, ಸೊ ಇದೇ ರೀತಿ ಗೌತಮಿ ಅವ್ರ ಜೊತೆ ಮಂಜು ಅವರು ಸೇಮ್ ಗೆಳತಿ ಅಂತ ಜಾಸ್ತಿ ಫೇವರ್ ಮಾಡ್ಕೊಂಡು ಒಬ್ರಿಗೊಬ್ರು ಇದಾರೆ. ಅದ್ರ ಬಗ್ಗೆ ಮಂಜು ಅವ್ರು ಮಾಡ್ತಿರೋದು ಕರೆಕ್ಟಾ ತಪ್ಪ ಅನ್ಸುತ್ತೆ ನಿಮ್ಗೆ? ಸರಿ ಅನ್ಸುತ್ತೆ ನನ್ಗೆ. ಅಂದ್ರೆ ಅವ್ರೆಲ್ಲೋ ಅವ್ರ ಆಟನ ಎಲ್ಲೋ ಗ್ರಾಫ್ ಡೌನ್ ಮಾಡ್ಕೊಂತ ಇದಾರಲ್ಲ, ಅದರಿಂದ ಕಮ್ಬ್ಯಾಕ್ ಮಾಡ್ತಾರ ಅವರು, ಅದರಿಂದ ಇಲ್ವಾ? ಮಾಡ್ತಾರೆ ಜಾಸ್ತಿ. ಓಕೆ, ನೆಕ್ಸ್ಟ್ ಸೀಸನ್ ಇಂದ ನಿಮ್ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನೋಡಕ್ ಇಷ್ಟಪಡ್ತೀರಾ, ಇಷ್ಟಪಡೋದಿಲ್ವಾ? ಇಲ್ಲ, ಇಷ್ಟಪಡೋದಿಲ್ಲ. ನೀವು ಇಷ್ಟಪಡ್ತೀನಿ. ಇಷ್ಟಪಡ್ತೀರಾ? ಸೊ ನೀವು ಬೇಸಿಕಲಿ ಬಿಗ್ ಬಾಸ್ ಇಷ್ಟಪಡ್ತೀರಾ, ಸುದೀಪ್ ಅವ್ರು ಇರ್ಲಿ ಬಿಡಿ, ಬಿಗ್ ಬಾಸ್ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಅಂಜಲಿ. ನೀವು ಬಿಗ್ ಬಾಸ್ ಕನ್ನಡ ನೋಡ್ತೀರಾ? ನಿಮ್ಗೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ನಂಗೆ ತ್ರಿವಿಕ್ರಮ್ ಇಷ್ಟ. ತ್ರಿವಿಕ್ರಮ್ ಅವ್ರು ಇಷ್ಟ ಆಗ್ತಾರೆ. ಯಾಕೆ ನಿಮ್ಗೆ ತ್ರಿವಿಕ್ರಮ್ ಅವ್ರು ಇಷ್ಟ ಆಗ್ತಾರೆ? ತುಂಬಾ ಅಂದ್ರೆ ಒಂದು ಇದು ಯಾರಿಗೂನು ಒಂದು ಸ್ವಾರ್ಥದಿಂದ ಆಡಲ್ಲ. ಕರೆಕ್ಟಾಗಿ ಗೇಮ್ ಹೆಂಗಿದ್ಯಾ ಗೇಮ್ ಆ ತರ ಆಡ್ತಾರೆ. ಮತ್ತೆ ಯಾರಿಗೂ ಒಂಥರ ಬೈಯೋದು ಆ ತರ ಎಲ್ಲ ಮಾಡೋದಿಲ್ಲ. ಅದು ಆಟ ಆಡಕ್ ಬಂದಿದ್ದಾರೆ, ಆಟ ಆಡ್ತಾರೆ, ಅದಕ್ಕೋಸ್ಕರ ಇಷ್ಟ. ನಿಮ್ಗೆ ಈ ಸೀಸನ್ ಅಲ್ಲಿ ಯಾರು ತುಂಬಾ ಇಷ್ಟ ಆಗೋದೇ ಇಲ್ಲ, ಇವ್ರು ಗೆಲ್ಲೇಬಾರ್ದು ಈ ಸೀಸನ್ ಅಂತ ಅನ್ಸೋದು ಯಾರು? ಮಂಜಣ್ಣ ಅವ್ರು ಗೆಲ್ಬಾರ್ದು ಅನ್ಸುತ್ತೆ. ಯಾಕೆ? ಅವರು ಒಂದ್ ಸ್ವಲ್ಪ ಎಲ್ಲಾರನ್ನೂ ಆಡ್ಕೊಳ್ಳೋದು ಜಾಸ್ತಿ. ಒಂದ್ ಸ್ವಲ್ಪ ಅವ್ರು ಕಂಡ್ರೆ ಆಗಲ್ಲ ಅನ್ನೋದು ದೇಶಿಕರು. ಈಗ ಮೋಕ್ಷಿತಾರ್ನೇ ತಗೊಳ್ಳಿ, ಅವತ್ತು ಅವ್ರು ಇದು ರಾಜಾರಾಣಿ ಇದ್ದಿದ್ದಾಗ ಗೇಮ್ ಇದ್ದಾಗ ಅವ್ರನ್ನ ಅವ್ರಿಗೆ ತುಂಬಾ ನೋವಾಗೋ ತರ ಮಾತಾಡಿದ್ರು. ಅವ್ರಿಗೆ ಹಾಡು ಹೇಳೋ ಮುಖಾಂತರ ಅವ್ರಿಗೆ ತುಂಬಾ ನೋವು ಕೊಟ್ರು. ಆತರ ಬೇರೆ ನೋವು ಕೊಡ್ತಾ ಆಡ್ತಾ ಇದಾರೆ ಅವರು, ಅದರಿಂದ ಇಷ್ಟ ಆಗಲ್ಲ. ಅಂದ್ರೆ ಮಂಜು ಅವರು ರಾಜಾ ಟಾಸ್ಕ್ ಆಗೋಕ್ಕಿಂತ ಮುಂಚೆ ಸ್ಟ್ರಾಟಜಿ ಕಿಂಗ್, ಗ್ರೇ ಏರಿಯಾ ಕಿಂಗ್ ಅಂತಾನೆ ಹೆಸರು ತಗೊಂಡಿದ್ರು. ಆದ್ರೆ ಅದಾದ್ಮೇಲೆ ಅವ್ರ ಗ್ರಾಫ್ ಎಲ್ಲೋ ಒಂದ್ ಕಡೆ ಡೌನ್ ಆಯ್ತು ಅನ್ಸುತ್ತೆ. ಏನಕ್ಕೆ ಡೌನ್ ಆಗಿರ್ಬೋದು? ಏನಾಗಿರ್ಬೋದು ಅವ್ರಿಗೆ? ಯಾವಕ್ಕೆ ಸಪ್ಕಾಗಿದಾರಲ್ಲ, ಏನ್ ಕಾರಣ ಇರ್ಬೋದು? ಅದೇನೆ ಬೇರೆಯವ್ರ ಬಗ್ಗೆ ಬಿಟ್ಟು ಬೇರೆಯವ್ರ ಜೊತೆ ಹೊಂದ್ಕೊಳ್ಳದೆ ಬರೀ ಗೌತಮಿನೇ ಜೊತೆ ಸೇರ್ಕೊಂಡು ಬೇರೆಯವ್ರ ಜೊತೆ ಆಡ್ಕೊಂಡು ಅವ್ರಿಗೆ ಕಿಂಡಲ್ ಮಾಡ್ಕೊಂಡು ಇರ್ತಿರಲ್ಲ, ಅದಕ್ಕೆ ಸರ್. ಸೊ ಅದಕ್ಕೋಸ್ಕರ ಅವ್ರ ಗ್ರಾಫ್ ಡೌನ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಇನ್ನೇನ್ ಫಿನಾಲೆ ಹತ್ರ ಬರ್ತಾ ಇದ್ದಿಲ್ಲ, ನಿಮ್ ಪ್ರಕಾರ ಟಾಪ್ 5 ಸ್ಪರ್ಧಿಸಿ ಯಾರ್ಯಾರು ಆಗ್ಬೋದು? ತ್ರಿವಿಕ್ರಮ್ ಫಸ್ಟ್, ಆಮೇಲೆ ಹನುಮಂತ್ ಬರ್ಬೋದು, ಆಮೇಲೆ ರಜತ್ ಬರ್ಬೋದು, ಆಮೇಲೆ ಭವ್ಯ ಅವ್ರು ಬರ್ಬೋದು, ಆಮೇಲೆ ಗೌತಮಿ ಇಲ್ಲ ಮಂಜು ಅವ್ರು ಬರ್ಬೋದು. ಗೌತಮಿ ಅವ್ರು ಮಂಜು ಬರ್ಬೋದು. ಅಂದ್ರೆ ನಿಮ್ ಪ್ರಕಾರ ಗೌತಮಿ ಅವ್ರು ಬಂದ್ರೆ ಇಷ್ಟ ಆಗುತ್ತೆ, ಮಂಜು ಅವ್ರು ಬಂದ್ರೆ ಇಷ್ಟ ಆಗುತ್ತೆ? ಗೌತಮಿ ಅವ್ರು ಬಂದ್ರೆ ಇಷ್ಟ ಆಗುತ್ತೆ. ಆಡ್ತಾ ಇದಾರೆ ಅವ್ರು. ಮಂಜೂರು ಆಡ್ತಾ ಇದಾರೆ, ಆದ್ರೆ ಸ್ವಲ್ಪ ಅವರು ಬೇರೆ ಮಾತಾಡೋ ರೀತಿ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅಷ್ಟೇ. ನಿಮ್ಗೆ ರಜತ್ ಅವರು ಆಟ ಇಷ್ಟ ಆಗುತ್ತಾ ಏನು? ರಜತ್ ಆಟ ಪರವಾಗಿಲ್ಲ, ಆದ್ರೆ ಸ್ವಲ್ಪ ಅವರು ತುಂಬಾ ಇದಾಗ ಆಡ್ತಿದ್ದಾರೆ. ಅಂದ್ರೆ ಬೇರೆಯವ್ರಿಗೆ ಗೇಮ್ ಒಂದು ಸೇಡ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಅಂದ್ರೆ ಲಾಸ್ಟ್ ವೀಕ್ ನೋಡಿರ್ಬೋದು ನೀವು, ಟಿಕೆಟ್ ಫಿನಾಲೆ ವೀಕ್ ಅಲ್ಲಿ ಯಾವ್ದೋ ಒಂದು ಟೀಮ್ಗೆನೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಅವರು ಉಸ್ತುವಾರಿ ಮಾಡಿದ್ರು ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಕರೆಕ್ಟ್ ಆಗಿ ಮಾಡಿದ್ರೆ ಏನು? ಇಲ್ಲ, ಚೈತ್ರ ಅವರು ಟೀಮ್ಗೆ ಸ್ವಲ್ಪ ಉಸ್ತುವಾರಿಲಿ ತಪ್ಪಾಗಿ ಹೇಳಿದ್ರು. ಭವ್ಯ ಅವರು ತಪ್ಪು ಮಾಡಿದ್ರು ಸರಿ ಅಂತ ಹೇಳ್ತಾ ಇದ್ರು. ಅವ್ರು ತಪ್ಪು ಮಾಡ್ದಲೇನೋ ಸರಿ ಮಾಡಿದ್ರು ತಪ್ಪು ಅಂತ ಫೋಲ್ ಅಂತ ಕೊಡ್ತಾನೆ ಇದ್ರು. ಅಂದ್ರೆ ಅವರ ಉಸ್ತುವಾರಿಲಿ ಅವ್ರ ಎಡವಿದ್ದಿಂದ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಟೀಮ್ ಅವರು ಗೆದ್ದು ಮಂಜು ಟೀಮ್ ಅವರಲ್ಲಿ ಒಬ್ರು ಟಿಕೆಟ್ ಫಿನಾಲೆ ಟಾಸ್ಕ್ ಹೋಗಕ್ ಆಗ್ಲಿಲ್ಲ. ಸೊ ಅವರ ತಪ್ಪು ಉಸ್ತುವಾರಿಯಿಂದ ಈ ತರ ಆಗುತ್ತೆ ಅಂತ ಹೇಳ್ತೀರಾ ಏನು? ಹೌದು, ತಪ್ಪು ಉಸ್ತುವಾರಿನೇ ಇರ್ಬೋದು. ಅವರು ಚೈತ್ರ ಅವರು ಉಸ್ತುವಾರಿ ಮಾಡಿದಾಗ ತುಂಬಾ ಅವರು ಮಾತಾಡ್ತಿದ್ರು. ಅವರೇ ಕೂಡ ಉಸ್ತುವಾರಿಯಲ್ಲಿ ತುಂಬಾ ತಪ್ಪು ಮಾಡಿ ಎಡ್ಬಿದ್ದಾರೆ. ಅಂದ್ರೆ ಅವ್ರ ಬುಡಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಉಸ್ತುವಾರಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ ಪ್ರಕಾರ ಈಗ ಸುದೀಪ್ ಅವರು ಈ ಸೀಸನ್ ಅಲ್ಲೇ ಲಾಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಅವರು. ಸುದೀಪ್ ಅವ್ರು ಇಲ್ಲ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ಇಲ್ವಾ? ಇಲ್ಲ, ಸುದೀಪ್ ಅವ್ರು ಚೆನ್ನಾಗಿ ಜಡ್ಜ್ ಮಾಡ್ತಿದ್ದಾರೆ. ಅವ್ರಿದ್ರೇನೆ ನೋಡಕ್ಕಾಗೋದು. ಅವರು ಮಾತಾಡೋ ದಾಟಿಲೇನೆ ಇನ್ನು ನೋಡೋಣ ಯಾವ ರೀತಿ ಅವ್ರಿಗೆ ಮಾತಾಡಲಿ ಇದ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಸರ್.